ಹೊರಗಡೆ ತುಂಬ ಮಳೆ ಹೋಯ್ತಾ ಇದ್ದು. ಬಿಸಿ ಬಿಸಿ ಅನ್ನಕ್ಕೆ ರುಚಿ ರುಚಿಯಾದ ಚೌಳಿ ಸೋಡಿಗೆ ಪಲ್ಯ. ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ ಹೆಂಗಾಯಿತು ಟೇಸ್ಟು ಹೆಂಗಾಗ್ತು ಹೇಳಿ. ನೋಡಿ ಕಮೆಂಟ್ಸ್ ಮಾಡಿ, ಲೈಕ್ಸ್ ಕೊಡಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ಸ್ ಕೊಡಿ. ಮೊದಲಿಗೆ ಚೌಳಿ ಸೋಡಿಗೆನ ಚೆನ್ನಾಗಿ ತೊಳ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕೊಚ್ಕೊಳ್ಳವು. ಹಾಗೆ ಇದನ್ನು ಕುಕ್ಕರಲ್ಲಿ ಬೇಯಿಸಲಿಡವು. ಒಂಚೂರು ಮುಳುಗುವಷ್ಟು ನೀರು ಹಾಕಿ, ಜಾಸ್ತಿ ನೀರು ಬೇಕಾಗ್ತಿಲ್ಲ, ಸ್ವಲ್ಪ ನೀರು ಸಾಕು. ರುಚಿಗೆ ಬೇಕಾಗುವಷ್ಟು ಉಪ್ಪು, ಚೂರು ಅರಿಶಿನ, ಹಾಗೆ ಇದಕ್ಕೆ ಒಂಚೂರು ಬೆಲ್ಲ ಹಾಕವು. ಬೆಲ್ಲ ಹಾಕದೆ ಹೋದರೆ ಅದು ಕೈಯೇ ಇರ್ತು ಚೌಳಿ ಸೋಡಿಗೆ. ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕವು. ನಿಂಗೋಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ. ಹಾಗೆ ಒಂದು ಸೀಟಿ ಹೊಡೆಸಿದ್ರೆ ಸಾಕು. ನನಗಂತೂ ಈ ಥರ ಪಲ್ಯ ಮಾಡ್ಕೊಂಡ್ರೆ ರಾಶಿ ಇಷ್ಟ ಆಗ್ತು ತಿಂಬುಲೆ. ನಾನು ಒಂದೇ ಸೀಟಿ ಹೊಡೆಸಿದ್ದೆ ಬೆಂದು. ಈಗ ಇದನ್ನು ಬೇರೆ ಪಾತ್ರದೊಳಗೆ ಹಾಕಿಟ್ಕತ್ತೆ. ಇದಕ್ಕೆಂದರೆ ಅನ್ನ ಮಾಡಬೇಕು ನಂಗೆ ಕುಕ್ಕರು. ಪಲ್ಯಕ್ಕೆ ಒಂಚೂರು ಹಸಿ ಕಾಯಿ ತುರಿನ ಬೀಸ್ಕೊಳ್ಳವು. ಒಂದು ಪಾತ್ರದಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕತ್ತೆ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಒಂದು ಹಸಿಮೆಣಸು ಕಟ್ ಮಾಡಿದ್ದು, ಹಾಗೆ ಚಿಕ್ಕ ಚಿಕ್ಕದಾಗಿ ಕೊಚ್ಚಿದ್ದು ಒಗ್ಗರಣೆ ಸೊಪ್ಪು, ಉದ್ದಿನ ಬೇಳೆ, ಇಂಗು, ಕೆಂಪಾಗಿ ಚಟಪಟ ಅಂದಮೇಲೆ ಬೇಯಿಸಿದ ಚೌಳಿಕಾಯಿನ ಹಾಕಿರತ್ತು. ಕಡೆಗೆ ಒಂಚೂರು ಬೀಸಿಟ್ಕೊಂಡಿದ್ದು ಕಾಯೆಲ್ಲ ಹಾಕಿ ಚೆನ್ನಾಗಿ ತೊಳೆಸಿದ್ರೆ ಚೌಳಿ ಸೋಡಿಗೆ ಪಲ್ಯ ರೆಡಿ. ಈ ಪಲ್ಯ ಅನ್ನಕ್ಕೊಂದೇ ಅಲ್ಲ, ಮತ್ತು ಚಪಾತಿ ಜೊತೆ, ದೋಸೆ ಜೊತೆ, ಎಲ್ಲದ್ರ ಜೊತೆನೂ ನೀವು ಹಾಕಿ ಮಾಡಲಡ್ಡಿಲ್ಲ, ತುಂಬಾ ಟೇಸ್ಟ್ ಆಗ್ತು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಡಿ. ಲೈಕ್ಸ್ ಕೊಡಿ, ಶೇರ್ ಮಾಡಿ. ಈ ಚೌಳಿಕಾಯಲ್ಲಿ ಕಬ್ಬಿಣದ ಅಂಶ ಉತ್ತಮ ಪ್ರಮಾಣದಲ್ಲಿ ದೃಢ. ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಉತ್ಪಾದನೆಯನ್ನು ಹೆಚ್ಚಿಸಿ ರಕ್ತಹೀನತೆ ಬರದಂತೆ ರಕ್ಷಿಸ್ತು. ಹಾಗೆ ಪಲ್ಯ ಎಲ್ಲ ಬೆಂದು ರೆಡಿ ಆದಮೇಲೆ ಒಂದು ಚೂರು ಲಿಂಬು ಹಾಕವು. ಲಿಂಬು ಹಾಕಿದ್ಮೇಲೆ ಟೇಸ್ಟ್ ಜಾಸ್ತಿ ಬರೋದು ಅದಕ್ಕೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ ಅಕ್ಕ.